ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇದು ಥಂಬ್ನೇಲ್ ಕ್ರಿಯೇಟ್ ಮಾಡೋ ಎರಡನೇ ವಿಡಿಯೋ ಆಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಪ್ರಾಜೆಕ್ಟನ್ನು ಓಪನ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ನೋಡೋಣ ಬನ್ನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಈ ಪ್ರಾಜೆಕ್ಟ್ ನಮ್ಮದಾಗಿತ್ತು ಮತ್ತು ಇದರಲ್ಲಿ ಈಗ ಏನೇನು ನಾವು ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಅದನ್ನು ಇವತ್ತು ನಾವು ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಈ ರೀತಿ ಒಂದು ಇಮೇಜನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಇದರಲ್ಲಿ ಈಗ ಒಂದು ನಮ್ಮ ಫೋಟೋನ ಆ್ಯಡ್ ಮಾಡೋಣ. ಸೊ ಅದು ಹೇಗೆ ಮಾಡೋದು ಇಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಇದಕ್ಕೆ ನಾವು PNG ಇಮೇಜ್ನಲ್ಲಿ ನಮ್ಮ ಫೋಟೋನ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದಕ್ಕಾಗಿ ನಿಮಗೇನಾದರೂ PNG ಇಮೇಜ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಅದು ಕೂಡ ಒಂದು ವಿಡಿಯೋ ಇದೆ, ಅದನ್ನು ನೋಡಿಕೊಂಡು ಇಲ್ಲಿ ನೀವು PNG ಕ್ರಿಯೇಟ್ ಮಾಡಿಕೊಂಡು ಬರ್ಬೋದು. ಸೊ ನಾನು ಈ ರೀತಿ ಒಂದು PNG ಇಮೇಜನ್ನು ತೊಗೊಂಡೆ, ಓಕೆನಾ. ಸೊ ಸ್ವಲ್ಪ ನಾನು ಈ ರೀತಿ ಅಡ್ಜಸ್ಟ್ ಮಾಡ್ತೀನಿ. ಸೊ ನೋಡಿ, ಈ ರೀತಿ ನಾನು ಅಡ್ಜಸ್ಟ್ ಮಾಡಿದೆ, ಓಕೆನಾ. ಸೊ ಈ ರೀತಿ ನೀವು ಇದರಲ್ಲಿ ಇಮೇಜನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಇದರ ಹಿಂದುಗಡೆ ಒಂದು ಸ್ವಲ್ಪ ಶೇಡೋ ಬರಬೇಕು, ಆ ರೀತಿ ನಾವು ಕ್ರಿಯೇಟ್ ಮಾಡೋಣ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಫ್ರಾಮ್ ಗ್ಯಾಲರಿಯಿಂದ ಒಂದು ಶೇಡೋಗಾಗಿ ಇಮೇಜ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನಿಲ್ಲಿ ತೊಗೊಂಡು ಬರ್ತೀನಿ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಈ ಇಮೇಜ್ ಬೇಕು ಅಂದರೆ ಈ ಇಮೇಜ್ ನಾನು ನನ್ನ ವಾಟ್ಸಪ್ ಚಾನಲ್ನಲ್ಲಿ ಹಾಕಿದ್ದೀನಿ, ಅಲ್ಲಿಂದ ನೀವು ತಗೋಬೋದು. ಸೊ ಇದು ನೋಡಿ ಈ ರೀತಿ ಇದೆ, ಆದರೆ ಇದಕ್ಕೆ PNG ಮಾಡ್ಕೋಬೇಕು. PNG ಮಾಡಬೇಕು ಅಂದರೆ ಸೊ ನಾನೇನು ಮಾಡ್ತೀನಿ, ಇಲ್ಲಿ ಸೆಂಟರ್ನಲ್ಲಿ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇರೇಸ್ ಕಲರ್ ಅಂತ ಇದೆ. ಸೊ ಇರೇಸ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಈ ಟ್ಯೂಬನ್ನು ತೊಗೊಂಡು ಇಲ್ಲಿ ನಾನು ಯಾವ ಕಲರ್ ಇರೇಸ್ ಮಾಡಬೇಕಾಗಿದೆ ಆ ಕಲರ್ ಮೇಲೆ ಇದನ್ನು ಅಡ್ಜಸ್ಟ್ ಮಾಡ್ಕೋತೀನಿ. ಸೊ ನೋಡ್ಬೋದು, ಬ್ಲ್ಯಾಕ್ ಬಂತು. ಸೊ ಈಗ ಇದು ಪ್ಲೀಸ್ ಪಿಕ್ ಎ ಕಲರ್ ಅಂತ ಇದೆ, ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಾನು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ತೊಗೊಂಡ್ಬಿಡ್ತೀನಿ. ಸೊ ಆಮೇಲೆ ಏನು ಮಾಡ್ತೀನಿ, ಟಾಲರೆನ್ಸ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊತೀನಿ ಈ ರೀತಿ ನೋಡಿ. ಸೊ ಟಾಲರೆನ್ಸ್ ಕಡಿಮೆ ಮಾಡಿ ಸ್ಮೂತ್ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡಿಕೊಂಡು ಓಕೆ ಮಾಡಿ, ಓಕೆನಾ. ಸೊ ಇವಾಗ ನೋಡಿ ಇಲ್ಲಿ ಎಷ್ಟು ಬಂತು. ಸೊ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಇದನ್ನು ಬ್ಯಾಕ್ ಸೈಡ್ ಹಾಕ್ತೀನಿ. ಬ್ಯಾಕ್ ಸೈಡ್ ಹಾಕಬೇಕು ಅಂದರೆ ಈ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಇರುವ ಲೇಯರನ್ನು ಈ ಇಮೇಜ್ ಕೆಳಗಡೆ ನಾನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ. ಸೊ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಹಿಂದ್ಗಡೆ ಒಂದು ಸ್ವಲ್ಪ ಏನು ಲೇಯರ್ ಇದೆ, ಅದನ್ನು ಓಕೆ ಮಾಡಿ. ಸೊ ನೋಡಿ ಈ ರೀತಿ ಬಂತು. ಸೊ ಇದಕ್ಕೆ ಮೊದಲು ಈ ಇಮೇಜ್ಗೆ ಲಾಕ್ ಮಾಡೋಣ ಸ್ನೇಹಿತರೆ. ಲಾಕ್ ಮಾಡಬೇಕು, ಯಾವುದೇ ಕೆಲಸ ಮಾಡಿದರೂ ಆದಮೇಲೆ ಅದನ್ನು ಲಾಕ್ ಮಾಡಿಬಿಡಿ, ಯಾಕಂದರೆ ಅದು ಅಲ್ಲಿ ಇಲ್ಲಿ ಮೂವ್ ಆಗಲ್ಲ. ಸೊ ಇದನ್ನು ಒಂದು ಸ್ವಲ್ಪ ಈಗ ದೊಡ್ಡ ಮಾಡೋಣ. ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ, ಇದನ್ನು ಸ್ವಲ್ಪ ದೊಡ್ಡ ಮಾಡ್ಕೊಳ್ತೀನಿ ನೋಡಿ ಈ ರೀತಿ, ಓಕೆನಾ. ಸೊ ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ವಲ್ಪ ರೆಡ್ಡಿಶ್ ಕಲರ್ ಬಂದ್ಬಿಡುತ್ತೆ, ಓಕೆನಾ. ಸೊ ಇದಕ್ಕೂ ಕೂಡ ಲಾಕ್ ಮಾಡಿಬಿಡೋಣ. ಮೇಲಿನ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಾನೇನು ಮಾಡ್ತೀನಿ ಈಗ, ಸೊ ಇದಕ್ಕೆ ಶ್ಯಾಡೋ ಹಾಕ್ತೀನಿ. ಇಲ್ಲಿ ನೋಡಿ ಶ್ಯಾಡೋ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮಾಡಿ ರೆಡ್ ಮಾಡಿಬಿಡ್ತೀನಿ. ಸೊ ಶ್ಯಾಡೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ನೀವು ಕೂಡ ನಿಮ್ಮ ಅಕಾರ್ಡಿಂಗ್ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ ಈ ರೀತಿ ಮಾಡಿಕೊಂಡು ಓಕೆ ಮಾಡಿ, ಓಕೆನಾ. ಇನ್ನು ಇದಕ್ಕೆ ಒಂದು ಸ್ಟ್ರೋಕ್ ಕೂಡ ಹಾಕ್ತೀನಿ, ಇಮೇಜ್ಗೆ ಸ್ಟ್ರೋಕ್ ಕೂಡ ಕೊಡ್ತೀನಿ ವೈಟ್ ಕಲರ್. ಸೊ ನೋಡಿ ಈ ರೀತಿ ವೈಟ್ ಕಲರ್ ಇಲ್ಲ ರೆಡ್ ಕಲರ್ ಕೊಡ್ಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಕೊಡ್ಬೋದು. ನಾನು ವೈಟ್ ಕಲರ್ ಕೊಡ್ತೀನಿ. ಸೊ ಈ ರೀತಿ ಸ್ವಲ್ಪ ಎಫೆಕ್ಟ್ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ನೀವು ಬ್ಯಾಕ್ನಲ್ಲಿ ಒಂದು ಸ್ವಲ್ಪ ರೆಡಿಶ್ ಕಲರ್ ಹಾಕ್ಬೋದು, ಆಮೇಲೆ ಶ್ಯಾಡೋ ಕೂಡ ಫೋಟೋಗೆ ಕೊಡ್ಬೋದು. ಸೊ ಈ ರೀತಿ ಮಾಡಿ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಇದು ಸೆಕೆಂಡ್ ಪಾರ್ಟ್ ಆಗಿತ್ತು, ಇನ್ನು ಮುಂದೆ ಥರ್ಡ್ ಪಾರ್ಟ್ ಬರುತ್ತೆ, ಅದು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಪಾರ್ಟ್ನಲ್ಲಿ. ನಮಸ್ಕಾರ ಸ್ನೇಹಿತರೆ.